ನಮಸ್ಕಾರ. ಒಬ್ಬ ಡೆಲಿವರಿ ಕೆಲಸಗಾರನಾಗಿ ನೀವು ನ್ಯಾವಿಗೇಷನ್, ಪಾವತಿಗಳು ಮತ್ತು ಗ್ರಾಹಕರೊಂದಿಗೆ ಸಂವಹನ ನಡೆಸಲು ಪ್ರತಿದಿನ ನಿಮ್ಮ ಫೋನ್ ಅನ್ನು ಬಳಸುತ್ತೀರಿ. ಡಿಜಿಟಲ್ ಪರಿಕರಗಳು ಕೆಲಸವನ್ನು ಸುಲಭಗೊಳಿಸುತ್ತವೆ, ಆದರೆ ಅವು ಅಪಾಯಗಳನ್ನು ಸೃಷ್ಟಿಸುತ್ತವೆ. ವಾಸ್ತವವಾಗಿ ಒಂದು ಸಮೀಕ್ಷೆಯು ಸುಮಾರು 36% ಡೆಲಿವರಿ ಚಾಲಕರು ಆನ್ಲೈನ್ ಹಗರಣಗಳಲ್ಲಿ ಹಣವನ್ನು ಕಳೆದುಕೊಂಡಿದ್ದಾರೆ ಎಂದು ತೋರಿಸುತ್ತವೆ. ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಹಗರಣಗಳು, ತಪ್ಪಿಸಬೇಕಾದ ತಪ್ಪುಗಳು ಮತ್ತು ನಿಮ್ಮ ಗಳಿಕೆಯನ್ನು ಸುರಕ್ಷಿತವಾಗಿರಿಸುವ ವಿಧಾನಗಳನ್ನು ತಿಳಿದುಕೊಳ್ಳುತ್ತೇವೆ. ನಕಲಿ ಕರೆಗಳೊಂದಿಗೆ ಪ್ರಾರಂಭಿಸೋಣ. ಸ್ಕ್ಯಾಮರ್ಗಳು ಹೆಚ್ಚಾಗಿ ಬ್ಯಾಂಕ್ ಅಥವಾ ಗ್ರಾಹಕ ಬೆಂಬಲದಂತೆ ನಟಿಸುತ್ತಾರೆ ಮತ್ತು ನಿಮ್ಮ ಖಾತೆಯಲ್ಲಿ ಸಮಸ್ಯೆ ಇದೆ ಎಂದು ಹೇಳಿಕೊಳ್ಳುತ್ತಾರೆ. ಅವರು ವೈಯಕ್ತಿಕ ವಿವರಗಳನ್ನು ಕೇಳುತ್ತಾರೆ. ನೆನಪಿಡಿ, ನಿಮ್ಮ OTP, UPI ಪಿನ್ ಅಥವಾ ಪಾಸ್ವರ್ಡ್ಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ. ನಿಜವಾದ ಕಂಪನಿಗಳು ಇವುಗಳನ್ನು ಎಂದಿಗೂ ಕರೆ ಮೂಲಕ ಕೇಳುವುದಿಲ್ಲ. ಮತ್ತೊಂದು ಸಾಮಾನ್ಯ ತಂತ್ರವೆಂದರೆ SMS ಅಥವಾ ವಾಟ್ಸ್ಆ್ಯಪ್ ಮೂಲಕ ಕಳುಹಿಸಲಾದ ನಕಲಿ ಪಾವತಿ ಲಿಂಕ್ಗಳು. ನೀವು ಬಹುಮಾನ ಗೆದ್ದಿದ್ದೀರಿ ಅಥವಾ ಮರುಪಾವತಿ ಬೇಕು ಎಂದು ಹೇಳುತ್ತವೆ. ಈ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದರಿಂದ ನಿಮ್ಮ ಮಾಹಿತಿಯನ್ನು ಕದಿಯಲು ವಿನ್ಯಾಸಗೊಳಿಸಲಾದ ನಕಲಿ ವೆಬ್ಸೈಟ್ಗಳಿಗೆ ಕಾರಣವಾಗಬಹುದು. ಯಾವುದೇ ಲಿಂಕನ್ನು ತೆರೆಯುವ ಮೊದಲು ಯಾವಾಗಲೂ ಎಚ್ಚರಿಕೆಯಿಂದ ಪರಿಶೀಲಿಸಿ. UPI ಹಗರಣಗಳು ಸಹ ಸಾಮಾನ್ಯವಾಗಿದೆ. ಸ್ಕ್ಯಾಮರ್ಗಳು ಪಾವತಿ ವಿನಂತಿಯನ್ನು ಕಳುಹಿಸಬಹುದು ಮತ್ತು ಹಣವನ್ನು ಸ್ವೀಕರಿಸಲು ನಿಮ್ಮ ಪಿನ್ ಅನ್ನು ನಮೂದಿಸಲು ಹೇಳಬಹುದು. ಸುವರ್ಣ ನಿಯಮವನ್ನು ನೆನಪಿಡಿ. ನಿಮ್ಮ UPI ಪಿನ್ ಅನ್ನು ಹಣವನ್ನು ಕಳುಹಿಸುವಾಗ ಮಾತ್ರ ಬಳಸಲಾಗುತ್ತದೆ, ಸ್ವೀಕರಿಸುವಾಗ ಎಂದಿಗೂ ಬಳಸಲಾಗುವುದಿಲ್ಲ. ಹಣವನ್ನು ಸ್ವೀಕರಿಸಲು ಯಾರಾದರೂ ನಿಮ್ಮ ಪಿನ್ ಕೇಳಿದರೆ ತಕ್ಷಣ ನಿಲ್ಲಿಸಿ. ಯಾವಾಗಲೂ ನಿಮ್ಮ ಅಧಿಕೃತ ಬ್ಯಾಂಕ್ ಅಥವಾ UPI ಅಪ್ಲಿಕೇಶನ್ನಲ್ಲಿ ನಿಮ್ಮ ಬ್ಯಾಲೆನ್ಸ್ ಅನ್ನು ನೇರವಾಗಿ ಪರಿಶೀಲಿಸಿ. ಸ್ಕ್ಯಾಮರ್ಗಳು ನಿಮ್ಮ ಖಾತೆಯನ್ನು ನಿರ್ಬಂಧಿಸಲಾಗುತ್ತದೆ ಅಥವಾ ಮರುಪಾವತಿ ಶೀಘ್ರದಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂಬಂತಹ ಸಂದೇಶಗಳೊಂದಿಗೆ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾರೆ. ಮತ್ತೊಂದು ತಪ್ಪು ನಿಮ್ಮ ಫೋನ್ ಪರದೆಯನ್ನು ಹಂಚಿಕೊಳ್ಳುವುದು. ಅಪರಿಚಿತರಿಗೆ ರಿಮೋಟ್ ಪ್ರವೇಶ ಅಪ್ಲಿಕೇಶನ್ಗಳನ್ನು ಸ್ಥಾಪಿಸಲು ಅಥವಾ ನಿಮ್ಮ ಪರದೆಯನ್ನು ನೋಡಲು ಎಂದಿಗೂ ಅನುಮತಿಸಬೇಡಿ. ನಿಮ್ಮ ಮೇಲೆ ಹಗರಣ ನಡೆದಿದ್ದರೆ ತಕ್ಷಣ ಕ್ರಮ ಕೈಗೊಳ್ಳಿ. ನಿಮ್ಮ ಬ್ಯಾಂಕನ್ನು ಸಂಪರ್ಕಿಸಿ ಮತ್ತು ತಕ್ಷಣವೇ 1930ರಲ್ಲಿ ರಾಷ್ಟ್ರೀಯ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ಗೆ ವರದಿ ಮಾಡಿ. ಜಾಗರೂಕರಾಗಿರುವ ಮೂಲಕ ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣವನ್ನು ನೀವು ರಕ್ಷಿಸಬಹುದು. ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಸುರಕ್ಷಿತವಾಗಿರಿ.